ರಾಮನಗರ ಜಿಲ್ಲೆಯು ಇಂದಿನಿಂದ ಬೆಂಗಳೂರು ದಕ್ಷಿಣವಾಗಿ ಬದಲಾಗಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಕ್ಲೋಸ್ಪೇಟೆಯಾಗಿದ್ದಂತಹ ರಾಮನಗರವನ್ನು ರಾಮನಗರ ಎಂಬ ಹೆಸರಿನಲ್ಲಿ ಕರೆಯಲಾಗುತ್ತಿತ್ತು. ತದನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿದ್ದ ರಾಮನಗರವನ್ನು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಸೇರಿದಂತೆ 4 ತಾಲೂಕುಗಳನ್ನು ಒಳಗೊಂಡು ರಾಮನಗರ ಜಿಲ್ಲೆಯನ್ನಾಗಿ ಬೆಂಗಳೂರು ಗ್ರಾಮಾಂತರದಿಂದ ಬೇರ್ಪಡಿಸಲಾಗಿತ್ತು. ಅದಕ್ಕೆ ಮತ್ತೊಂದು ತಾಲೂಕು, ಈಗ 5 ತಾಲೂಕುಗಳು ಸೇರಿಕೊಂಡಿವೆ. ಹಾರೋಹಳ್ಳಿ ಸೇರಿದಂತೆ 5 ತಾಲೂಕುಗಳಿಗೆ ರಾಮನಗರ ಜಿಲ್ಲೆ ಮಾದರಿಯಾಗಿದ್ದು, ರಾಜಕೀಯದ ಜಿದ್ದಾಜಿದ್ದಿನಿಂದ ಮತ್ತೊಮ್ಮೆ ಅದು ಬೆಂಗಳೂರು ಹೆಸರನ್ನು ಸೇರಿಸಿಕೊಂಡು ಬೆಂಗಳೂರು ದಕ್ಷಿಣ ಎಂಬ ಜಿಲ್ಲೆಯಾಗಿ ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೋರಾ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಇಂದು ನಾಮಕರಣ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅಂದಿನ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ, ಕನಕಪುರ, ಮಾಗಡಿ, ರಾಮನಗರವನ್ನು ಸೇರಿಸಿಕೊಂಡು 4 ತಾಲೂಕುಗಳಿಗೆ ಈ ಜಿಲ್ಲೆಯನ್ನ ಘೋಷಣೆ ಮಾಡಿದ್ದರು. ಇತ್ತೀಚೆಗೆ ಹಾರೋಹಳ್ಳಿ ತಾಲೂಕನ್ನಾಗಿ ಮಾಡಿ ಒಟ್ಟು 5 ತಾಲೂಕುಗಳು ರಾಮನಗರ ಜಿಲ್ಲೆಯಲ್ಲಿವೆ. 2007ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಈ ಜಿಲ್ಲೆಯನ್ನ ಬೇರ್ಪಡಿಸಿ ರಾಮನಗರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದರು. 18 ವರ್ಷ ತುಂಬುವ ಮೊದಲೇ ಇದೇ ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣವಾಗಿ ಹೆಸರು ಬದಲಾಯಿಸಿಕೊಂಡಿದೆ. ಈ ಭಾಗದ ಜನರು ಬೆಂಗಳೂರಿಗೆ ಹೋಗುವುದನ್ನು, ಅಲೆದಾಡುವುದನ್ನು ತಪ್ಪಿಸಲೇ ನಾನು ಈ ಜಿಲ್ಲೆಯನ್ನು ಅಸ್ತಿತ್ವಕ್ಕೆ ತಂದಿದ್ದೇನೆ ಎಂದು ಅಂದಿನ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಸಹ ಸಾತನೂರು ಕ್ಷೇತ್ರದ ಶಾಸಕರಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ಹೆಸರು ನಮಗೆ ಇರಲೇಬೇಕು, ಇದರಿಂದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಆಗಲೇ ವಿರೋಧ ಮಾಡಿದ್ದರು. ಆದರೆ 2013ರಲ್ಲೂ ಸಹ ಮಂತ್ರಿಯಾಗಿದ್ದಂತಹ ಶಿವಕುಮಾರ್ ಅವರು ಇದರ ಬಗ್ಗೆ ಚಕಾರ ಎತ್ತಿರಲಿಲ್ಲ. ಈ ಬಾರಿ ಅಂದರೆ 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದಂತಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆಯಾದ ನಂತರ ಇದೇ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹಳೆಯ ನೆನಪನ್ನು ಮೆಲುಕು ಹಾಕುತ್ತಾ ಬೆಂಗಳೂರು ಹೆಸರು ಬೇಕೇ ಬೇಕು, ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅಂದರೆ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟಕ್ಕೆ ಮನವಿಯನ್ನು ನೀಡಿ ಅದನ್ನು ಅಸ್ತಿತ್ವಕ್ಕೆ ಬರುವಂತೆ ನೋಡಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. 2007ರಲ್ಲಿ ರಾಜ್ಯದ 29ನೇ ಜಿಲ್ಲೆಯಾಗಿ ರಾಮನಗರ ಜಿಲ್ಲೆ ಘೋಷಣೆಯಾಗಿತ್ತು. 2007 ಆಗಸ್ಟ್ 28ರಂದು ರಾಮನಗರವನ್ನು ಬೆಂಗಳೂರು ಗ್ರಾಮಾಂತರದಿಂದ ವಿಭಜನೆ ಮಾಡಿ 29ನೇ ಜಿಲ್ಲೆಯಾಗಿ ಘೋಷಣೆ ಮಾಡಲಾಗಿತ್ತು. ಇದೇ ಸಮಯದಲ್ಲಿ 30ನೇ ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರವನ್ನು ಸಹ ಘೋಷಣೆ ಮಾಡಲಾಗಿತ್ತು. 5 ತಾಲೂಕುಗಳನ್ನು ಒಳಗೊಂಡಿರುವ ರಾಮನಗರ ಜಿಲ್ಲೆ 3576 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. 828 ಕಂದಾಯ ಗ್ರಾಮಗಳನ್ನು ಒಳಗೊಂಡಿರುವ ಜಿಲ್ಲೆ 1400 ಹೆಚ್ಚು ಹ್ಯಾಮ್ಲೆಟ್ ಮತ್ತು ಮಜರೆ ಗ್ರಾಮಗಳನ್ನು ಹೊಂದಿದೆ. ಇನ್ನು ಪ್ರತಿ ಚದರ ಕಿಲೋಮೀಟರ್ಗೆ 288 ಜನಸಾಂದ್ರತೆ ಹೊಂದಿರುವ ರಾಮನಗರ ಜಿಲ್ಲೆ 2022 ಮತ್ತು 2023ರಲ್ಲಿ ಕೇಂದ್ರ ನೀತಿ ಆಯೋಗದ ವರದಿಯಲ್ಲಿ ರಾಜ್ಯದಲ್ಲಿ ಅತಿ ಕಡಿಮೆ ಬಡವರನ್ನು ಹೊಂದಿರುವ ಜಿಲ್ಲೆ ಎಂಬ ಖ್ಯಾತಿಯನ್ನು ಸಹ ರಾಮನಗರ ಜಿಲ್ಲೆ ಪಡೆದುಕೊಂಡಿದೆ. ರಾಮನಗರ ಜಿಲ್ಲಾ ಕೇಂದ್ರವಾಗಿ ಘೋಷಣೆಯಾಗುವುದಕ್ಕಿಂತ ಮೊದಲಿನಿಂದಲೂ ರಾಜಕೀಯವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ರಾಮನಗರ ಪಡೆದುಕೊಂಡಿತ್ತು. 4 ಮಂದಿ ಮುಖ್ಯಮಂತ್ರಿಯನ್ನು ರಾಜ್ಯಕ್ಕೆ ಕೊಡುಗೆಯಾಗಿ ನೀಡಿರುವ ರಾಮನಗರ ರಾಜಕೀಯ ಸಂಘರ್ಷದಿಂದಾಗಿ ರಾಜ್ಯದಲ್ಲಿ ಸದಾ ಸುದ್ದಿಯಲ್ಲಿರುವ ಜಿಲ್ಲೆಯಾಗಿದೆ. ರಾಮನಗರ ಜಿಲ್ಲೆಯಾಗಿ ರಚನೆಯಾಗಿದ್ದರ ಹಿಂದೆಯೂ ರಾಜಕೀಯ ಕಾರಣವಿದ್ದು ಇದೀಗ ಜಿಲ್ಲೆಯ ಹೆಸರು ಬದಲಾವಣೆಯಾಗಲು ಸಹ ರಾಜಕೀಯ ದುರುದ್ದೇಶವು ಕೂಡಿದೆ. ರಾಮನಗರ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಲು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರು. ಇದಕ್ಕೆ ಮುಖ್ಯ ಕಾರಣ ಜಿಲ್ಲೆಯನ್ನು ನಾನು ರಚನೆ ಮಾಡಿದೆ ಎಂಬ ಕುಮಾರಸ್ವಾಮಿ ಅವರ ಲೇಬಲ್ ಅನ್ನು ಅಳಿಸಿ ತಮ್ಮ ಬ್ರ್ಯಾಂಡ್ ಬೆಂಗಳೂರನ್ನು ಸೃಷ್ಟಿಸಬೇಕು ಎಂಬ ಇರಾದೆ ಇದ್ದುದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ನಾಮಕರಣ ಮಾಡಿರುವುದು ಗುಟ್ಟಾಗಿ ಉಳಿದಿಲ್ಲ. ಒಟ್ಟಾರೆ ರಾಮನಗರ ಜಿಲ್ಲೆಯಲ್ಲಿ ಸಾಧಕ ಬಾಧಕಗಳ ಬಗ್ಗೆ 1-2 ನಿಮಿಷಗಳ ಕಾಲ ತಮಗೆ ಮಾಹಿತಿಯನ್ನು ನೀಡ್ತೀನಿ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಯಲ್ಲಿ ಯಾವ್ಯಾವುದು ಪ್ಲಸ್ ಆಗ್ತಾ ಹೋಗುತ್ತೆ ಅನ್ನೋದು ಮಾಹಿತಿಯನ್ನು ಮೊದಲಿಗೆ ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ. ಬೆಂಗಳೂರು ದಕ್ಷಿಣ ಎಂಬ ಹೆಸರು ನಾಮಕರಣಗೊಳ್ಳುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿಗೆ ಇರುವ ಬ್ರಾಂಡ್ ನೇಮ್ ಜಿಲ್ಲೆಗೂ ಸಿಗಲಿದೆ. ಆಡಳಿತಾತ್ಮಕವಾಗಿ ರಾಮನಗರ ಜಿಲ್ಲಾ ಕೇಂದ್ರವಾಗಿದ್ದರೂ ಬೆಂಗಳೂರಿನ ಹೆಸರು ಇರುವ ಕಾರಣ ಕೆಲ ಉದ್ಯಮಗಳನ್ನು ಜಿಲ್ಲೆಗೆ ಆಕರ್ಷಿಸಬಹುದಾಗಿದೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ. ಬೆಂಗಳೂರು ಬ್ರಾಂಡ್ ಬಗ್ಗೆ ಮೋಹವಿರುವ ಕೆಲ ಐಟಿ-ಬಿಟಿ ಕಂಪನಿಗಳು ಇತ್ತ ಮುಖ ಮಾಡಲು ಸಾಧ್ಯವಾಗುತ್ತದೆ. ಇದರಿಂದ ರಾಜಧಾನಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುವ ಜೊತೆಗೆ ಬೆಂಗಳೂರು ನಗರವನ್ನು ಮತ್ತಷ್ಟು ವಿಸ್ತರಿಸಲು ಸಹಕಾರಿಯಾಗುತ್ತದೆ. ರಾಮನಗರ ಜಿಲ್ಲೆಗೆ ಬೆಂಗಳೂರು ಹೆಸರನ್ನು ನಾಮಕರಣ ಮಾಡುವುದರಿಂದ ಜಿಲ್ಲೆಯ ಭೂಮಿಯ ಬೆಲೆ ಹೆಚ್ಚಳವಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಅಭಿವೃದ್ಧಿ ಹೊಂದುತ್ತದೆ. ಬೆಂಗಳೂರು ಹೆಸರನ್ನು ಜಿಲ್ಲೆಗೆ ಇರಿಸುವುದರಿಂದ ಬೆಂಗಳೂರಿನ ಮೆಟ್ರೋ, ಸಬ್ ಅರ್ಬನ್ ರೈಲು, ಹೈಡೆನ್ಸಿಟಿ ಕಾರಿಡಾರ್ ಜಿಲ್ಲೆಯಲ್ಲೂ ವಿಸ್ತಾರಗೊಳ್ಳಲಿದೆ. ಹೆಸರು ಬದಲಾವಣೆಯಿಂದ ಆಗುವ ಸಮಸ್ಯೆಗಳೇನು ಎಂಬುದನ್ನು ಸಹ ತಮ್ಮ ಮುಂದೆ ಇಡುತ್ತೇನೆ. ಶ್ರೀರಾಮ ದೇವರು ನಡೆದಾಡಿದ ನೆಲ ಎಂಬ ಹಿರಿಮೆ ಹೊಂದಿರುವ ರಾಮನಗರದ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಗೆ ಹೆಸರು ಬದಲಾವಣೆ ಧಕ್ಕೆಯಾಗುತ್ತದೆ. ಮಾವು, ತೆಂಗು, ರೇಷ್ಮೆ ಮೊದಲಾದ ಕೃಷಿ ಚಟುವಟಿಕೆಯಿಂದ ಕೂಡಿರುವ ರಾಮನಗರ ಜಿಲ್ಲೆಯ ಕೃಷಿಯ ಮೇಲೆ ಬ್ರಾಂಡ್ ಬೆಂಗಳೂರು ಪರಿಣಾಮ ಬೀರುತ್ತದೆ. ಕೈಗಾರಿಕಾಕರಣ
ನಗರೀಕರಣ ಕೃಷಿ ಚಟುವಟಿಕೆಗೆ ಮಾರಕವಾಗುತ್ತದೆ. ಬೆಂಗಳೂರಿನ ಹೆಸರಿನಿಂದಾಗಿ ರಿಯಲ್ ಎಸ್ಟೇಟ್ ಉದ್ಯಮ ಬಿರುಸುಗೊಳ್ಳಲಿದ್ದು, ಸ್ಥಳೀಯವಾಗಿ ಸಣ್ಣ ಪುಟ್ಟ ರೈತರು ತಮ್ಮ ಭೂಮಿಯನ್ನು ಮಾರಾಟ ಮಾಡಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ದಟ್ಟವಾಗಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡುವುದರಿಂದ ಈಗಾಗಲೇ ಹಲವು ದಾಖಲೆಗಳಲ್ಲಿ ರಾಮನಗರ ಜಿಲ್ಲೆ ಎಂದು ನಮೂದಾಗಿದೆ. ಈ ಹಿಂದೆ ಬೆಂಗಳೂರು ಗ್ರಾಮಾಂತರದಿಂದ ರಾಮನಗರ ಎಂದು ಬದಲಾವಣೆ ಮಾಡಲು ಸಾಕಷ್ಟು ಸಮಯ ಹಿಡಿದಿತ್ತು. ಇದೀಗ ಮತ್ತೆ ಸಾಕಷ್ಟು ಸಮಯ ತೆಗೆದುಕೊಳ್ಳಲಿದೆ. ಕೊನೆಯದಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಯೋಜನೆಗಳನ್ನು ತಂದು ಕೈಗಾರಿಕೆಗಳು ಇತ್ತ ಬರುವಂತೆ ಮೂಲಸೌಕರ್ಯ ನೀಡಬೇಕು. ಇದರ ಬದಲು ಹೆಸರು ಬದಲಾವಣೆಯಿಂದ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳುವುದು ಸರಿಯಲ್ಲ ಎಂಬುದು ಸಾರ್ವಜನಿಕರ ಹಾಗೂ ಹಲವಾರು ಸಾಹಿತಿಗಳ ಅಭಿಪ್ರಾಯವಾಗಿದೆ. ಒಟ್ಟಾರೆ ರಾಮನಗರ ಜಿಲ್ಲೆ ನಾನು ಮಾಡಿದೆ ಎಂಬ ಕೀರ್ತಿಯನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಪಡೆದುಕೊಂಡಿದ್ದರು. ಅವರಿಗೆ ಹೆಸರು ಬರುತ್ತದಲ್ಲ ಎಂಬ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೆಸರನ್ನ ಬದಲಾವಣೆ ಮಾಡುವುದು ಬಹಳಷ್ಟು ಶ್ರಮವಹಿಸಿದ್ದರು. ಈಗ ಅವರ ಬಯಕೆ ಈಡೇರಿದಂತಾಗಿದೆ. ಇದರಲ್ಲಿ ನಲುಗುವವರು ಮಾತ್ರ ಜನಸಾಮಾನ್ಯರು. ಹಾಗಾಗಿ ಈ ಬದಲಾವಣೆಯ ಪಥ ಏನು ಆರಂಭವಾಗಿದೆ, ಇದರ ಹಿಂದೆ ಇರುವಂತಹ ಹಕ್ಕಿಕತ್ತುಗಳೇನು, ಕುಮಾರಸ್ವಾಮಿ ಅವರ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಇರುವಂತಹ ರಾಜಕೀಯ ದ್ವೇಷಗಳ ಹಿನ್ನೆಲೆಯಲ್ಲಿ ಈ ಜಿಲ್ಲೆ ಹೆಸರು ಬದಲಾವಣೆಯಾಗಿದೆ ಎಂದು ಎಲ್ಲರ ಅಭಿಪ್ರಾಯವಾಗಿದೆ. ತಾವು ಸಹ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿರುವಂತಹ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಹಾಗೆ ಮತ್ತೊಂದು ಸುದ್ದಿಯ ಮೂಲಕ ತಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.